ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ನಿನ್ನೆ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಅಲ್ಲಿ ನಾನು ನನ್ನ ಮಗನ ಕ್ಲಾಸಲ್ಲಿ ನಡೀತಾ ಇರುವಂತಹ ಆಕ್ಟಿವಿಟೀಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಹೋಗ್ತೀನಿ. ಮೊದಲಿಗೆ ಅವರಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮಕ್ಕಳಿಗೋಸ್ಕರ ನಾನು ಇಡ್ಲಿ ಮತ್ತೆ ಸಾಂಬಾರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಇಡ್ಲಿ ಸಾಂಬಾರ್ಗೆ ನಾನು 3 ತರದ್ದು ಬೇಳೆ ಅಂದ್ರೆ ತೊಗರಿಬೇಳೆ, ಮಸೂರ್ ದಾಲ್ ಹಾಗೆ ಹೆಸರು ಬೇಳೆನ ತಗೊಂಡು ಅದನ್ನ ತೊಳೆದು ನೆನೆಯಕ್ಕಿಟ್ಟು ಹಾಗೆ ಹುಣಸೆಹಣ್ಣು ಮತ್ತೆ ಬೆಲ್ಲ ಕೂಡ ನೆನೆಸ್ಕೊಂಡು ಮತ್ತೊಂದು ಕಡೆ ಸಾಂಬಾರ್ಗೆ ರುಬ್ಲಿಕ್ಕೆ ಅಂತ ಹೇಳಿ ಒಂದು ಈರುಳ್ಳಿ, ಒಂದು ಟೊಮೊಟೊನ ದಪ್ಪ ದಪ್ಪಗೆ ಹೆಚ್ಚಿ ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಮತ್ತೊಂದು ಕಡೆ ಸಾಂಬಾರ್ಗೆ ರುಬ್ಲಿಕ್ಕೆ ಮಸಾಲೆಗೆ ಅಂತ ಹೇಳಿ ಸ್ವಲ್ಪ ತೆಂಗಿನಕಾಯಿ ಪೀಸಸ್ನ ಹಾಕಿ ಹಾಕೊಂಡಿದ್ದೀನಿ. ತುರಿದು ಕೂಡ ಹಾಕೋಬಹುದು. ಅದಕ್ಕೆ ಖಾರದ ಪುಡಿ, ಸ್ವಲ್ಪ ಸಾಂಬಾರ್ ಪುಡಿ, ಕಡಲೆ ಹಾಗೆ ಗಸಗಸೆ, ಅದ್ರ ಜೊತೆಗೆ ನಾನು ಮುಂಚೆನೆ ಬಾಡಿಸಿ ಇಟ್ಕೊಂಡಿರೋಂತಹ ಈರುಳ್ಳಿ ಮತ್ತೆ ಟೊಮಾಟೊನ ಕೂಡ ಅದಕ್ಕೆ ಹಾಕೊಂತ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ರೋಸ್ಟ್ ಮಾಡಿರೋದಲ್ಲ, ಹಸಿ ಜೀರಿಗೆನ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಅದಕ್ಕೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತೊಂದೆಡೆ ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ. ಹಾಗೆ ಸಾಸಿವೆ ಕೂಡ ಹಾಕಿದ್ದೀನಿ. ಇದಕ್ಕೆ ಜೀರಿಗೆನ ಕೂಡ ಹಾಕೊತಾ ಇದ್ದೀನಿ. ನನಗೆ ಜೀರಿಗೆ ಫ್ಲೇವರ್ ಸ್ವಲ್ಪ ಇಷ್ಟ ಆಗೋದ್ರಿಂದ ಎಲ್ಲದಕ್ಕೂ ನಾನು ಜೀರಿಗೆನ ಯೂಸ್ ಮಾಡ್ತೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನ 4 ಎಸಳಷ್ಟು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ ಮೇಲೆ ಇದಕ್ಕೆ 2 ಮೆಣಸಿನಕಾಯಿನ ನಾನು ಪೀಸ್ ಮಾಡಿ ಹಾಕೊತಾ ಇದ್ದೀನಿ. ಅಂದ್ರೆ ರುಚಿಗೆ ಅಷ್ಟೇ ಇದು. ಆದ್ರೆ ನಾನು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಮಸಾಲೆಗೆ ಚಿಲ್ಲಿ ಪೌಡರ್ನ ಹಾಕಿ ನಾನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇದಕ್ಕೆ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಮತ್ತೆ ಟೊಮೊಟೊನ ಹಾಕಿ ಚೆನ್ನಾಗಿ ಬಾಡಿಸಾದ್ಮೇಲೆ ತೊಳೆದಿಟ್ಟಿರುವಂತಹ ಬೇಳೆಗಳನ್ನ ಹಾಕೊಂಡು ಅದನ್ನು ಕೂಡ ನೀಟಾಗಿ 1-2 ನಿಮಿಷ ಬಾಡಿಸ್ಕೋಬೇಕಾಗತ್ತೆ. ಬೇಳೆ ಸ್ವಲ್ಪ ಬಾಡ್ಸ ಆದ್ಮೇಲೆ ಎಣ್ಣೆಲಿ ಬಾಡಿಸಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಇದೆಲ್ಲ ಬಾಡ್ಸ ಆದ್ಮೇಲೆ ನಾನು ಅದಕ್ಕೆ ರುಬ್ಬಿರುವಂತಹ ಮಸಾಲಾನ ಹಾಕೊಂಡು ಮಸಾಲಾನ ಕೂಡ ಚೆನ್ನಾಗಿ ಅದನ್ನ ಬಾಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಜಾರ್ಗೆ ನೀರನ್ನ ಹಾಕಿ ನಾನು ಜಾರಲ್ಲಿರುವಂತಹ ಮಸಾಲೆನ ಕೂಡ ನೀಟಾಗಿ ತೊಳೆದು ಹಾಕೊಂತಾ ಇದ್ದೀನಿ. ನನಗಿಲ್ಲಿ ಎಷ್ಟು ಬೇಕೋ ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಸಾಂಬಾರ್ನ ಸ್ವಲ್ಪ ತೆಳು ಮಾಡ್ಕೊತಾ ಇದ್ದೀನಿ. ತುಂಬಾನೇ ತೆಳು ಮಾಡಲ್ಲ, ಯಾಕೆಂದ್ರೆ ನಾನು ಬಾಕ್ಸ್ಗೂ ಕೂಡ ನನ್ನ ಮಗಳು ಸಾಂಬಾರೇ ಕೇಳೋದ್ರಿಂದ ಬಾಕ್ಸ್ಗೆ ಸಾಂಬಾರೇ ಹಾಕೋದ್ರಿಂದ ಸ್ವಲ್ಪ ಅದನ್ನ ಮಂದನೆ ಮಾಡ್ಕೊಂಡಿರ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ನಾನು ಮೊದಲೇ ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲನ ಹಾಕಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಸಾಂಬಾರ್ಗೆ ನನಗೆ ಹದಕ್ಕೆ ಬೇಕೋ ಅದಕ್ಕೆ ನೀರನ್ನ ಹಾಕಿ ವಿಸಲ್ನ ಓಡಿಸ್ತಾ ಇದ್ದೀನಿ. ನಾನು ಇಲ್ಲಿ 3-4 ವಿಸಲ್ ತಗೊಂತೀನಿ, ಏಕೆಂದ್ರೆ ಬೇಳೆ ಎಲ್ಲ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗ್ಲಿ ಅಂತ ಹೇಳಿ. ಇಲ್ಲಿ ಮತ್ತೊಂದು ಕಡೆ ನಾನು ಇಡ್ಲಿಗೂ ಇಟ್ಕೊಂಡ್ಬಿಡೋಣ, ಇನ್ನ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಕೆ ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ ಫಾಸ್ಟ್ ಆಗಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸವರಿ ನಾನು ಇಡ್ಲಿನ ಕೂಡ ಬೇಯಲಿಕ್ಕೆ ಅಂತ ಹೇಳಿ ಇಟ್ಕೊತಾ ಇದ್ದೀನಿ. ಇಷ್ಟರಲ್ಲಿ ನಾನು ಆಲ್ರೆಡಿ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗ್ಬಿಟ್ಟಿದ್ದೆ. ನನ್ನ ಮಕ್ಕಳನ್ನ ಹೆಬ್ರಿಸಿ ಅವ್ರಿಗೆ ಕೂಡ ಸ್ನಾನ ಮಾಡಿಸಿ ನನ್ನ ಮಗನ ಇವತ್ತು ಪೋಸ್ಟ್ ಮ್ಯಾನ್ ರೀತಿಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹಾಗಾಗಿ ಅವನು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ ಅಂತ ಹೇಳಿ ನಾನು ತುಂಬಾ ಫಾಸ್ಟ್ ಆಗಿ ಇಡ್ಲಿಗೆ ಇಟ್ಬಿಟ್ಟು ಆಮೇಲೆ ಅವ್ರನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರನ್ನೆಲ್ಲ ವಾಶ್ರೂಮಿಗೆ ಕಳಿಸಿ ಅಲ್ಲಿಂದ ಇಡ್ಲಿನ ಪಾತ್ರೆಗೆ ಮೊದಲೇ ನಾನು ನೀರನ್ನೆಲ್ಲ ಕಾಯಕ್ಕೆ ಇಟ್ಟಿದ್ದೆ. ಇಡ್ಲಿನ ಕೂಡ ನೀಟಾಗಿ ಬೇಯಲಿಕ್ಕೆ ಅಂತ ಇಟ್ಬಿಟ್ಟು ಅದು ಹೇಗೂ 15 ಮಿನಿಟ್ಸ್ ಟೈಮ್ ತಗೊಳುತ್ತೆ ಬೇಯಲಿಕ್ಕೆ. ನಾನು 15-20 ಮಿನಿಟ್ಸ್ ಬೇಯಲಿಕ್ಕೆ ಅಂತ ಇಡ್ತೀನಿ. ಅದನ್ನ ಮುಚ್ಚಿ ಅವ್ರಿಗೆ ಸ್ನಾಕ್ಸ್ ಕೂಡ ಕೊಟ್ಟು ಕಳಿಸ್ಬೇಕು. ಒಂದು ಸ್ನಾಕ್ಸ್ ಬ್ರೇಕ್ ಇರುತ್ತೆ, ಹಾಗೆ ಒಂದು ಲಂಚ್ ಬ್ರೇಕ್ ಇರುತ್ತೆ. ಈ ಸ್ನಾಕ್ಸ್ಗೆ ನಾನು ಒಂದೇ ಒಂದು ಸೀಬೆ ಹಣ್ಣಿತ್ತು, ಹಾಗೆ ಅದಕ್ಕೆ ಸ್ವಲ್ಪ 1-2-3 ಡೇಟ್ಸ್ನ ಕೂಡ ಸೀಡ್ಸ್ನ ತೆಗೆದುಬಿಟ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ಊಟಿ ಆಪಲ್ ಕೂಡ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಮೇಲೆ ಸ್ವಲ್ಪ ಅವರಿಗೆ ಸಾಲ್ಟ್ನ ಸ್ಪ್ರಿಂಕಲ್ ತರ ಮಾಡಿ ಹಾಕ್ತಾ ಇದ್ದೀನಿ. ನನ್ನ ಮಗಳಿಗೆ ನೀವು ಯಾವ ಫ್ರೂಟ್ಸ್ ಹಾಕಿದ್ರು ಕ್ಲಾಸಲ್ಲೇ ತಿನ್ನಿಸ್ಬೇಕು, ಯಾಕೆಂದ್ರೆ ಅಲ್ಲಾದ್ರೆ ಅವ್ರ ಮ್ಯಾಮ್ ಬೈತಾರೆ ಅಂತ ಬೈಕಾದ್ರೂ ತಿಂತಾಳೆ. ಮನೆಯಲ್ಲಿ ಬನಾನಾ ಒಂದು ಬಿಟ್ಟು ಬೇರೆ ಯಾವುದನ್ನು
ಅವಳು ತಿನ್ನಲ್ಲ. ಅದಕ್ಕೆ ನಾನು ಏನೇ ಇದ್ರೂ ಕೂಡ ಅದನ್ನ ಸ್ನಾಕ್ಸಿಗೆ ಹಾಕಿ ಕಳಿಸ್ಬಿಡ್ತೀನಿ. ಅಲ್ಲಾದ್ರೆ ಬೈಕ್ಗೋಸ್ಕರ ತಿನ್ಕೊಂಡ್ ಬರ್ತಾಳೆ ಅಂತ ಹೇಳಿ. ಇಲ್ಲಿ ಇಡ್ಲಿ ಕೂಡ ಎಲ್ಲ ರೆಡಿ ಆಗ್ಬಿಟ್ಟಿತ್ತು. ಮಕ್ಳಿಗೆ ಸ್ನಾನ ಕೂಡ ಮಾಡಿಸ್ಬಿಟ್ಟು ಬಂದಿದ್ದೆ. ಸರಿ, ಇನ್ನ ಇಡ್ಲಿನೆಲ್ಲ ಅವರಿಗೆ ತಿನ್ನೋದಕ್ಕೆ ಕೊಟ್ಬಿಟ್ಟು ಆಮೇಲೆ ನಾನು ಅವ್ರಿಗೆ ರೆಡಿ ಮಾಡೋಣ ಅಂತ ಹೇಳಿ ತಗೊಂಡೋಗಿ ಕೊಡೋಣ ಅಂತ ಹೇಳಿ ಇಡ್ಲಿನ ನೋಡಿ ಎಷ್ಟು ಸಾಫ್ಟ್ ಆಗೂ ಇತ್ತು, ಹಾಗೆ ನೀಟಾಗಿ ಪಾತ್ರೆಗೆ ಹಿಡಿದಲೆ ಚೆನ್ನಾಗಿ ಕೂಡ ಬರ್ತಾ ಇತ್ತು. ಸಾಂಬಾರ್ ಕೂಡ ರೆಡಿ ಆಗಿದೆ. ಸಾಂಬಾರ್ನೆಲ್ಲ ಹಾಕಿ ಅವರಿಗೆ ಇಡ್ಲಿನ ತಿನ್ನೋದಿಕ್ಕೆ ಕೊಟ್ಬಿಡೋಣ ಅಂತ ಹೇಳಿ ತಗೊಂಡೋಗ್ತಾ ಇದ್ದೀನಿ. ಸಾಂಬಾರ್ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗ್ ಆಗಿತ್ತು. ನೋಡ್ತಾ ಇರ್ಬೋದು, ಕಲರು ಚೆನ್ನಾಗಿದೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ನನ್ನ ಮಗಳಿಗೆ ಇಡ್ಲಿಗೆ ಮತ್ತೆ ದೋಸೆಗೆ ಎರಡಕ್ಕೂ ಅವಳು ಸಾಂಬಾರ್ನೇ ಕೇಳ್ತಾಳೆ. ಹಾಗಾಗಿ ನಾನು ಇವತ್ತು ಲೇಟ್ ಆಗಿರೋದ್ರಿಂದ ಚಟ್ನಿ ಎಲ್ಲ ಏನು ಮಾಡಕ್ ಆಗ್ಲಿಲ್ಲ. ನಾನ್ ಕೂಡ ಸ್ವಲ್ಪ ಫಾಸ್ಟ್ ಆಗಿ ತಿನ್ಕೊಂಡು ಮಕ್ಳನ್ನ ಕರ್ಕೊಂಡು ಹೋದೆ. ನಮ್ಮನೆಯವರು ಮನೇಲೇ ಇದ್ದು ಅವ್ರ ಡ್ಯೂಟಿ ಏನಾದ್ರು ಲೇಟ್ ಆಗಿದ್ರೆ ಅವ್ರು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಬಟ್ ನನಗೆ ಅವತ್ತು ಅವ್ರ ಡ್ಯೂಟಿಗೆ ಹೋಗಿರೋದ್ರಿಂದ ನಾನೇ ಫಾಸ್ಟ್ ಆಗಿ ರೆಡಿ ಮಾಡ್ಕೊಂಡು ಮಗಳನ್ನ ಮಲ್ಲೇಶ್ವರಂ ಅಲ್ಲಿ ಇರುವಂತಹ ಕ್ಲೂನಿ ಕಾನ್ವೆಂಟ್ಗೆ ಡ್ರಾಪ್ ಮಾಡಿ ಬಂದು ಮಗನ ಆಮೇಲೆ ನಾನು ಕಾರ್ಮಲ್ ಹೈಸ್ಕೂಲ್, ಅಂದ್ರೆ ಇದು ಬಸವೇಶ್ವರ ನಗರ್ ನಿಯರ್ ಇದೆ, ಮಂಜುನಾಥ್ ನಗರ್ ಬರುತ್ತೆ. ಎವ್ರಿ ಫ್ರೈಡೆ ಅವರಿಗೆ ಈ ತರ ಏನಾದ್ರು ಫಿಸಿಕಲ್ ಆಕ್ಟಿವಿಟೀಸ್ ನ ಮಾಡಿಸ್ತಾ ಇರ್ತಾರೆ. ಅದ್ರ ಜೊತೆ ಲಾಸ್ಟ್ 3-4 ವೀಕ್ಸ್ ಇಂದ ಇವ್ರಿಗೆ ಸ್ವಲ್ಪ ಮಕ್ಕಳನ್ನ, ಅಂದ್ರೆ ಒಂದು 8 to 10 ಮೆಂಬರ್ಸ್ ನ ತಗೊಂಡು ಅವರಿಗೆ ಕಮ್ಯುನಿಟಿ ಬಿಲ್ಡರ್ಸ್ ಬಗ್ಗೆ ಏನಾದ್ರೂ ಆಕ್ಟಿವಿಟೀಸ್ ಮಾಡಿಸೋದು, ಹಾಗೆ ಅವ್ರನ್ನ ಫ್ರೂಟ್ಸ್ ತರ ರೆಡಿ ಮಾಡಿ ಅದ್ರಲ್ಲಿ ಏನಾದ್ರು ಅವರಿಗೆ ಹೇಳೋದು ಅಂತ ಈ ತರ ಕೆಲವೊಂದು ಆಕ್ಟಿವಿಟೀಸ್ ನ ಒಂದು 3-4 ವೀಕ್ಸ್ ಇಂದ ಮಾಡಿಸ್ತಾ ಇದ್ದಾರೆ. ಈ ವೀಕು ನನ್ನ ಮಕ್ಳಿಗೆ, ನನ್ನ ಮಗ ಹೋಗ್ತಾ ಇರುವಂತಹ ಬಿ ಸೆಕ್ಷನ್ಗೆ ಇತ್ತು. ಈ ಬಿ ಸೆಕ್ಷನ್ಸ್ ಅಲ್ಲಿ ಇವತ್ತು ಕಮ್ಯುನಿಟಿ ಹೆಲ್ಪರ್ಸ್ ಬಗ್ಗೆ ಕೊಟ್ಟಿದ್ರು. ಮಕ್ಕಳನ್ನ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಸಾದ್ಮೇಲೆ ಅವ್ರ ಸ್ಕೂಲ್ ಪ್ರೇಯರ್ ನಡೀತಾ ಇತ್ತು. ಸ್ಕೂಲ್ ಪ್ರೇಯರ್ಸ್ ಕೂಡ ಎಲ್ಲ ಮುಗ್ದ ಆದ್ಮೇಲೆ ಮಕ್ಕಳಿಗೆ ಕಮ್ಯುನಿಟಿ ಹೆಲ್ಪರ್ಸ್ ಬಗ್ಗೆ ಅವರು ಏನಾದ್ರೂ ಒಂದು 4 ಸೆಂಟೆನ್ಸ್ ಹೇಳ್ತಾರೆ ಅಂತ ಕೇಳಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೂಡ ವೇಟ್ ಮಾಡ್ತಾ ಇದ್ವಿ. ನನ್ ಮಗ ಇನ್ನು ಪ್ರಿ-KG ನಲ್ಲಿ ಓದ್ತಾ ಇರೋದು. ಸೊ ಏನೆಲ್ಲ ಮಾತಾಡ್ತಾನೆ ಅಲ್ಲಿ, ನಾನು ಹೇಳ್ಕೊಟ್ಟಿರೋಂತ ಅಷ್ಟು ಸೆಂಟೆನ್ಸ್ ಹೇಳಲ್ವಾ ಅನ್ನೋದೇ ನನಗೂ ಕೂಡ ಸ್ವಲ್ಪ ಟೆನ್ಷನ್ ಇತ್ತು. ಎಲ್ಲಾ ಮಕ್ಳು ತುಂಬಾ ಕ್ಯೂಟ್ ಆಗಿ ರೆಡಿ ಆಗಿ ಬಂದಿದ್ರು. ಕೆಲವೊಬ್ರೆಲ್ಲ ಪ್ರೇಯರ್ ಮಾಡ್ತಾ ಇದ್ರು ಕೂಡ, ಆ ಕಡೆ ಈ ಕಡೆ ತಿರುಗಿ ನೋಡ್ಕೊಂಡು ಅಲ್ಲಿ ಮಡ್ಡಲ್ಲೆಲ್ಲ ಆಟ ಆಡ್ಕೊಂಡು ಅವ್ರದೇ ಆದೊಂದು ಲೋಕದಲ್ಲಿದ್ರು. ಬಟ್ ಇಷ್ಟು ಪುಟ್ಟ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಎಷ್ಟು ಜನ ಟೀಚರ್ಸ್ ಇದ್ರು ಸಾಕಾಗಲ್ಲ ನೋಡಿ. ಕೆಲವೊಂದೆಲ್ಲ ಆಕ್ಟಿವಿಟೀಸ್ ಸ್ಟಾರ್ಟ್ ಆಯ್ತು. ಕೆಲವೊಂದು ಮಕ್ಕಳು ಮಾತಾಡ್ತಾರ ಇಲ್ವಾ ಅಂತ ಹೇಳಿ ಹೇಳ್ತಾ ಇದ್ರು. ಇದು ಮಿಲ್ಕ್ ಮ್ಯಾನ್ ತರ ರೆಡಿಯಾಗಿ ಬಂದಿದ್ದು. ಆ ಪಪ್ಪನು ಚೆನ್ನಾಗಿ ಮಾತಾಡ್ತು. ಕ್ಲಾಪ್ಸ್. ನೆಕ್ಸ್ಟ್ ಫೈರ್ ಮ್ಯಾನ್. Hello everyone, my name is Mohammad Ayaz. I am standing ತುಂಬಾ ಜೋರ್ ವಾಯ್ಸಲ್ಲಿ ಚೆನ್ನಾಗಿ ಮಾತಾಡ್ದ. ಇದಾದ್ಮೇಲೆ ನೆಕ್ಸ್ಟ್ ನನ್ನ ಮಗ ಪೋಸ್ಟ್ ಮ್ಯಾನ್ ತರ ಬಂದ. ನನಗೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. Good morning all, my name is Rashmi. I am studying pre-KG section. Today I am postman. Postman is a government servant. He carries bundle of letters. He bringing good and bad news. He wants ಲಾಸ್ಟ್ ಒಂದು 2 ಸೆಂಟೆನ್ಸ್ ಅವರು ಬರ್ಬಿಟ್ಟ. ಪರವಾಗಿಲ್ಲ, ಅಲ್ಲಿಗೂ ನಾನು ಹೇಳ್ಕೊಟ್ಟಿರೋ ಅಷ್ಟನ್ನು ಕವರ್ ಮಾಡ್ಲಿಕ್ಕೆ ಅಂತ ಹೇಳಿ ಅವನು ಟ್ರೈ ಮಾಡಿದ್ನಲ್ಲ, ನನಗೆ ತುಂಬಾ ಖುಷಿ ಆಯ್ತು. ಹಾಗೆ ಮತ್ತೊಂದು ಕಡೆ ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗಿದ ಮೇಲೆ ನಾವು ಕೆಲವೊಬ್ರೆಲ್ಲ ಫೋಟೋಸ್ ಎಲ್ಲ ತಗೊಂಡ್ರು. ನಾನು ಕೂಡ ಫೋಟೋಸ್ ತಗೊಳ್ತಾ ಹೋದೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಮಕ್ಕಳು. ಅದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಒಂದು ನರ್ಸ್ ತರ ಬಂದಿತ್ತು. ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು ಆ ಹುಡುಗಿ, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಕೂಡ ಮಾತಾಡ್ತು. ನನ್ನ ಮಗ ಅವ್ರ ಮ್ಯಾಮ್ಗೆ ಅಂತ ಹೇಳಿ ಒಂದು ಲೆಟರ್ ಕೂಡ ಬರ್ಸ್ಕೊಂಡು ಹೋಗಿದ್ದ. ಅಮ್ಮ ಇದ್ರಲ್ಲಿ ಲೆಟರ್ ಹಾಕಿ ನನ್ನ ಮ್ಯಾಮ್ಗೆ ಲೆಟರ್ಸ್ ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೆ. ಮ್ಯಾಮ್ ದಿಸ್ ಫಾರ್ ಯು ಅಂತ ಹೇಳಿ ತಗೊಂಡು ಅವರು, ಹೌದಾ ನನ್ಗೋಸ್ಕರ ತಗೊಂಡ್ ಬಂದ್ಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅದನ್ನ ಲೆಟರ್ಸ್ ನ ತಗೊಂಡ್ರು. ತುಂಬಾ ಚೆನ್ನಾಗಿತ್ತು. ಖುಷಿಯಾಗಿ ಎಲ್ಲಾ ಟೀಚರ್ಸ್ ಕೂಡ ಹ್ಯಾಂಡಲ್ ಮಾಡಿದ್ರು.
ನೋಡಿ ಎಷ್ಟು ಕ್ಯೂಟ್ ಆಗಿರಲ್ಲ ನರ್ಸು. ತುಂಬಾ ಇಷ್ಟ ಆಯ್ತು. ಎಲ್ಲಾ ಮಕ್ಳು ಚೆನ್ನಾಗಿತ್ತು. ಟ್ರಾಫಿಕ್ ಮ್ಯಾನ್, ನ್ಯೂಸ್ ಪೇಪರ್ ಮ್ಯಾನ್ ತುಂಬಾ ಕ್ಯೂಟ್. ತುಂಬಾ ಇಷ್ಟ ಆಯ್ತು ನನಗಂತೂ. ಹೀಗೆ ಮಕ್ಕಳಿಗೆ ಏನಾದರೂ ಒಂದು ಆಕ್ಟಿವಿಟೀಸ್ನ ಕೊಟ್ಟು ಮಾಡ್ಸೋದ್ರಿಂದ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹಾಗೆ ಸ್ಟೇಜ್ ಫಿಯರ್ ಕೂಡ ಹೋಗುತ್ತೆ. ಲಾಸ್ಟಲ್ಲಿ ಮ್ಯೂಸಿಕ್ ನನ್ನ ಮಗ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ, ಅವ್ರ ಮ್ಯಾಮ್ ಹೇಳ್ಕೊಟ್ಟಿದ್ರು. ಇದಿಷ್ಟು ಅವರ ಕ್ಲಾಸಲ್ಲಿ ನಡೆದಿರೋಂತಹ ಅಷ್ಟು ಆಕ್ಟಿವಿಟೀಸ್ ಆಗಿತ್ತು. ಇದೇ ಥರ ಎವ್ರಿ ವೀಕ್ ಒಂದೊಂದು ಪ್ಯಾಟರ್ನ್ನ ತಗೊಂಡು ಅವರು ಮೀನ್ಸ್ ಒಂದೊಂದು ಟಾಪಿಕ್ನ ತಗೊಂಡು ಅವರು ಮಕ್ಕಳಿಗೆ ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ದಾರೆ. ಚೆನ್ನಾಗಿತ್ತು. ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡಿಕೊಂಡು ತುಂಬ ಪೇಷನ್ಸಿಂದ ಕೆಲವೊಂದು ಮಕ್ಕಳೆಲ್ಲ ಕೂತಿತ್ತು, ಕೆಲವೊಂದು ಮಕ್ಕಳೆಲ್ಲ ತರಲೆ ಮಾಡ್ತಿತ್ತು. ಟೋಟಲಿ ಫೈನಲಾಗಿ ಈ ಒಂದು ವೀಕ್ನ ಬಿ ಸೆಕ್ಷನಲ್ಲಿ ಕಮ್ಯುನಿಟಿ ಹೆಲ್ಪರ್ಸ್ ಬಗ್ಗೆ ನಡೀತಿರೋಂತಹ ಆಕ್ಟಿವಿಟೀಸ್ ಕ್ಲೋಸ್ ಆಯ್ತು. ಅಲ್ಲಿಂದ ನಾನು ಮನೆಗೆ ನನ್ನ ಮಗನ ಅದಿಷ್ಟು 9:30 9:45 ಅಷ್ಟರಲ್ಲೇ ಕ್ಲೋಸ್ ಆಯ್ತು. ಅಲ್ಲಿಂದ ನಾನು ನನ್ನ ಕ್ಲಾಸಿಗೆ ಕಳಿಸಿ ಮತ್ತೆ ನಾನು ಮನೆಗೆ ಬಂದೆ. ನನಗೆ 12 ವರೆಗೂ ಟೈಮ್ ಇರುತ್ತೆ ಅಂತ ಹೇಳಿ ಒಂದು ಸ್ಯಾರೀಸ್ನ ನಾನು ಕೊಡಬೇಕಿತ್ತು. ಸೊ ಹಾಗಾಗಿ ನಾನು ಅದನ್ನ ನೀಟಾಗಿ ಒಂದು ಲೆವೆಲ್ಗೆ ಕಟ್ ಮಾಡಿ ಅದೇ ಥರ ಅದಕ್ಕೆ ಎರಡೂ ಸೈಡು ಜಿಗ್ಜಾಗ್ ಕೂಡ ಮಾಡಿಕೊಂಡು ಬೇಬಿ ಕುಚ್ಚು ಹಾಕ್ಲಿಕ್ಕೆ ಅಂತ ಕೊಟ್ಟಿದ್ರು. ನಾನು ಬೇಬಿ ಕುಚ್ಚು ಹಾಕೋದನ್ನ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ನಾನು ಮೊದಲೇ ನನ್ನ ಒಂದು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಅದಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ. ನನಗೆ ಹೇಗೆ ಮಾಡೋದು ವಿಡಿಯೋಸ್ನ ಅಂತ ಹೇಳಿ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಈಗಲೂ ಕೂಡ ಕೆಲವೊಂದೆಲ್ಲ ಮಿಸ್ಟೇಕ್ ಆಗುತ್ತೆ. ಪ್ಲೀಸ್ ಅದನ್ನೆಲ್ಲ ನಾನು ಸರಿ ಮಾಡ್ಕೊತೀನಿ. ಏನೇ ಇದ್ರೂ ನನಗೆ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು, ಹೀಗಲ್ಲ ಹೀಗೆ ಅಂತ ಹೇಳಿ. ನಾನು ಅದನ್ನ ಖಂಡಿತ ಸರಿ ಮಾಡಿಕೊಂಡು ಮತ್ತೊಂದು ವಿಡಿಯೋದಲ್ಲಿ ಆ ಮಿಸ್ಟೇಕ್ ಆಗ್ದಲೇ ಇರೋ ರೀತಿ ನೋಡ್ಕೊಂತ ಹೋಗ್ತೀನಿ. ಇಲ್ಲಿ ನಾನಿವತ್ತು ಬೇಬಿ ಪಿಂಕ್ ಹಾಗೆ ರಮಾ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಸ್ಯಾರಿನ ತಗೊಂಡು ಅದಕ್ಕೆ ಬೇಬಿ ಕುಚ್ಚು ಹಾಕೋದನ್ನ ತೋರಿಸ್ತಾ ಹೋಗ್ತಿದ್ದೀನಿ. ನಾನಿಲ್ಲಿ 140 ರೌಂಡ್ ಥ್ರೆಡ್ನ ತಗೊಂಡು ಅದನ್ನ ಒಂದು ದಪ್ಪ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. ಇಲ್ಲಿ 140 × 2 ಹಾಕೋಗ್ಬಿಡುತ್ತೆ, ಅಂದ್ರೆ 280 ರೌಂಡ್ಸ್ ಆಗುತ್ತೆ. ಇದನ್ನ ಒಂದು ಸೂಜಿಗೆ ಪೋಣಿಸ್ಕೊಂಡು ಹಾಗೆ ಸ್ಯಾರಿನಲ್ಲಿ ಜರಿ ಯಾವ ಕಲರ್ ಬರುತ್ತೆ ನೋಡ್ಕೋಬೇಕಾಗತ್ತೆ. ಆ ಜರಿ ಥ್ರೆಡ್ನ ಕಟ್ಲಿಕ್ಕೆ ಅಂತ ಹೇಳಿ ನಾನು ತಗೊಂಡಿದ್ದೀನಿ. ಇದರಲ್ಲಿ ನನಗೆ ಲೈಟ್ ಗೋಲ್ಡ್ ಕಲರ್ ಜರಿ ಇರೋದ್ರಿಂದ ನಾನು ಕೂಡ ಸೇಮ್ ಅದೇ ಕಲರ್ ಕಾಂಬಿನೇಷನ್ ಇರೋ ತರ ಲೈಟ್ ಕಲರ್ ಜರಿನ ತಗೊಂಡು ಒಂದು ಪುಟ್ಟು ಏಮಿಂಗ್ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. ನೋಡಿ, ಸುತ್ತಿರುವಂತಹ ಥ್ರೆಡ್ನ ಹೀಗೆ ಸ್ಯಾರಿ ಒಳಗಡೆಯಿಂದ ತಗೊಂಡು ನಾನು ಜರಿ ಥ್ರೆಡ್ನ 4 ರೌಂಡ್ ನಾಟ್ ಹಾಕಂತ ಇದ್ದೀನಿ. ಅಂದ್ರೆ ನಾವು ಕಟ್ಟಬೇಕಾದ್ರೆ ಸ್ವಲ್ಪ ಜರಿ ಥ್ರೆಡ್ನ ಗಟ್ಟಿಗೆ ಎಳ್ಕೋಬೇಕಾಗತ್ತೆ, ಇಲ್ಲ ಅಂದ್ರೆ ನಾವು ಕಟ್ಟೋಂತಹ ನಾಟ್ ಗಟ್ಟಿ ಉಳ್ಕೊಳಲ್ಲ, ಕೂಡ ಚೆನ್ನಾಗಿ ಕಾಣಿಸಲ್ಲ. ಸೊ ನಾವಿಲ್ಲಿ ಅಂಗಡಿನಲ್ಲಿ 300 ರುಪೀಸ್ ಕೊಟ್ಟು ಹಾಕ್ಸೋದ್ರ ಬದಲು ಒಂದು 60 to 70 ರುಪೀಸ್ ಖರ್ಚಲ್ಲಿ ಮನೆಯಲ್ಲೇ 1.5 ಅಥವಾ 2 ಅವರ್ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ನಾವೇ ಹಾಕೊಂಡ್ರೆ ತುಂಬಾ ಕ್ಯೂಟ್ ಆಗಿ ಇರುತ್ತೆ. ನಾವು ಹಾಕಿದ್ದು ಅನ್ನೋದು ಕೂಡ ಇರುತ್ತೆ, ದುಡ್ಡು ಕೂಡ ಮಿಗುತ್ತೆ. ನೋಡಿ, ತುಂಬಾ ಸಿಂಪಲ್ ಆಗಿ ಹಾಕೋಬಹುದು. ನಮ್ಗೆ ಒಂದೊಂದು ಕಲರ್ನ 4 ಕುಚ್ಚುಗಳನ್ನ ಹಾಕೊಂಡಿದ್ದೀನಿ. ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ನಾವೇ ಹಾಕೋಬಹುದು. ಇದರಿಂದ ನಮ್ಮ ಸ್ಯಾರಿಗೆ ನಾವು ಯಾವ ಪ್ಯಾಟರ್ನ್ ಬೇಕಾದ್ರೂ ಹಾಕೋಬಹುದು, ದುಡ್ಡು ಕೂಡ ಸೇವ್ ಆಗುತ್ತೆ, ನಾವು ಏನೋ ಒಂದು ಮಾಡಿದ್ವಿ ಅನ್ನೋ ತೃಪ್ತಿ ಕೂಡ ಇರುತ್ತೆ. ಸೊ ಇದೆಲ್ಲ ಕೆಲಸ ಮುಗಿದ್ಮೇಲೆ ಸಂಜೆ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾಯ್ತು. ನನ್ನ ಮಕ್ಳಿಗೂ ಯಾವಾಗ್ಲೂ ಆಟ ಆಡೋದ್ರಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಜಾಸ್ತಿ. ನನ್ನ ಮಕ್ಳೇ ಅಲ್ಲ, ಎಲ್ಲಾ ಮಕ್ಕಳು ಹಾಗೆ ಇರುತ್ತೆ ಅಲ್ಲ. ಇಲ್ಲಿ ಲೆಮನ್ ಅಂಡ್ ಸ್ಪೂನ್ ನ ಆಟ ಆಡ್ತೀವಿ ಅಂತ ಹೇಳಿ ಇಬ್ರು ಆಟ ಆಡ್ತಾ ಇದ್ರು. ಸೊ ನನ್ನ ಇವತ್ತಿನ ಒಂದು ಬ್ಯುಸಿ ಡೇ ಆಗಿತ್ತು. ಸೊ ಪ್ಲೀಸ್ ನನ್ನ ಎಲ್ಲಾ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.